2025ರ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ವಾರ್ಷಿಕ ಜಾತ್ರೆಯನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ ಎಂದು ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಹೇಳಿದರು. ಗುರುವಾರ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಒಳಮಠದ ದೇವಸ್ಥಾನದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಮಾರ್ಚ್ 24ರಂದು ಸೋಮವಾರ ಮರಿಪರಿಷೆ ಧಾರ್ಮಿಕ ಕಾರ್ಯ ಇದೆ. ಆ ಕಾರ್ಯ ಮುಗಿದರೆ ಈ ವರ್ಷದ ಜಾತ್ರೆ ಮತ್ತು ರಥೋತ್ಸವ ಮುಗಿದಂತೆ. ಬೇಸಿಗೆ ಬಿಸಿಲು ಪ್ರತಿದಿನ ಜಾಸ್ತಿ ಆಗುತ್ತಿರುವುದರಿಂದ ಮಾನ್ಯ ಮುಜರಾಯಿ ಇಲಾಖೆ ಸಚಿವರು, ಆಯುಕ್ತರು ಮತ್ತು ಜಿಲ್ಲಾ ಆಡಳಿತ ಬೇಸಿಗೆ ಬಿಸಿಲು ಜಾಸ್ತಿ ಆಗುತ್ತಿರುವುದರಿಂದ ಭಕ್ತರಿಗೆ ಅನುಕೂಲವಾಗಲು ನೆರಳಿನ ವ್ಯವಸ್ಥೆ ಕಲ್ಪಿಸಿದೆ ಮತ್ತು ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ. ಹಾಗಾಗಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಜಾತ್ರೆಗೆ ಹಾಕಿಸಿದಂತಹ ಪರಿಸರ ಸ್ನೇಹಿ ತೆಂಗಿನಗರಿಯ ಚಪ್ಪರ ಬೇಸಿಗೆ ಮುಗಿಯುವವರೆಗೂ ಅಂದರೆ ಮೇ ಅಂತ್ಯದವರೆಗೂ ಉಳಿಸಿಕೊಳ್ಳಲಾಗುತ್ತದೆ. ಇನ್ನು ಹೊರಮಠದಲ್ಲಿ ನೆರಳಿನ ವ್ಯವಸ್ಥೆ ಚೆನ್ನಾಗಿ ಇದ್ದು ಅಲ್ಲಿ ಕಬ್ಬಿಣದ ತಗಡಿನ ಶೀಟಿನ ವ್ಯವಸ್ಥೆ ಕೂಡ ಇದೆ. ಇನ್ನು ಒಳಮಠದ ದೇವಸ್ಥಾನದ ಆವರಣದಲ್ಲಿ ಪರಿಸರ ಸ್ನೇಹಿ ತೆಂಗಿನ ನಗರಿ ಚಪ್ಪರವನ್ನು ಹಾಕಲಾಗಿದೆ. ಭಕ್ತರು ಸಾಧ್ಯವಾದಷ್ಟು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನಕ್ಕೆ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಇರುವುದರಿಂದ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ. ಸರ್ಕಾರದ ಸುತ್ತೋಲೆ ಪ್ರಕಾರ ಬಿಸಿಲಿಗೆ ಸೂಚನೆಯನ್ನು ಅನುಸರಿಸಬೇಕು ಎಂದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಗಳಲ್ಲಿ ನಮಸ್ಕರಿಸುತ್ತಾ ಈ ದಿನ ನಮ್ಮ ಜಾತ್ರೆಯನ್ನು 2025ರ ಜಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸಿದ್ದೀವಿ. ಇನ್ನು ಮುಂದಿನ ಸೋಮವಾರ ಮರುಪರಿಷೆ ಅಂತ ಒಂದು ಧಾರ್ಮಿಕ ಕಾರ್ಯ ಇದೆ. ಆ ಕಾರ್ಯ ಮುಗಿದ್ರೆ ಈ ವರ್ಷದ ನಮ್ಮ ರಥೋತ್ಸವ ಮತ್ತು ಜಾತ್ರೆಯ ಕಾರ್ಯ ಸಂಪನ್ನವಾಗ್ತದೆ. ಹಾಗೆ ಈಗ ಪ್ರತಿ ದಿನ ಬಿಸಿಲು ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ನಮ್ಮ ಮಾನ್ಯ ಮುಜರಾಯಿ ಸಚಿವರು, ಆಯುಕ್ತರು ಮತ್ತು ಜಿಲ್ಲಾಡಳಿತ ಈ ಬಗ್ಗೆ ಹೀಟ್ ವೇವ್ ಬಿಸಿ ಜಾಸ್ತಿ ಆಗ್ತಿರೋದ್ರಿಂದ ಎಲ್ಲ ದೇವಸ್ಥಾನಗಳಲ್ಲಿ ಭಕ್ತರಿಗೆ ಅನುಕೂಲವಾಗುವಂತೆ ನೆರಳಿನ ವ್ಯವಸ್ಥೆ ಕಲ್ಪಿಸಲು ಸೂಚಿಸುತ್ತಾರೆ. ಸುತ್ತೋಲೆ ಕೂಡ ಹೊರಡಿಸಿರ್ತಾರೆ. ಹಾಗಾಗಿ ನಾವು ಈಗ ಜಾತ್ರೆಗೆ ಹಾಕ್ಸಿದಂಥ ಈ ಚಪ್ರವನ್ನು ಹಾಗೆ ಬೇಸಿಗೆ ಮುಗಿಯುವವರೆಗೂ ಅಂದರೆ ಮೇ ಅಂತ್ಯದವರೆಗೂ ಕೂಡ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ಉಳಿಸ್ಕೊಳ್ತೀವಿ. ಹಾಗೆ ಹೊರಮಠದಲ್ಲಿ ಈ ನೆರಳಿನ ಶೀಟ್ ಇದೆ, ಅಲ್ಲೇನೂ ನೆರಳಿನ ಅಗತ್ಯ ಇಲ್ಲ. ನೆರಳಿನ ಪರ್ಮನೆಂಟಾಗಿ ಅಲ್ಲಿ ಜಾತ್ರೆ ನೆರಳಿನ ವ್ಯವಸ್ಥೆ ಮಾಡಲಾಗಿದೆ. ಈಗ ತಾತ್ಕಾಲಿಕವಾಗಿ ಈ ಒಳಮಠದಲ್ಲಿ ತಾತ್ಕಾಲಿಕ ನೆರಳಿನ ವ್ಯವಸ್ಥೆ ಮಾಡಲಾಗಿದೆ. ಅದರಿಂದ ಭಕ್ತಾದಿಗಳು ಸಾಧ್ಯವಾದಷ್ಟು ಬೆಳಗ್ಗೆ ಮತ್ತು ಸಂಜೆ ದರ್ಶನಕ್ಕೆ ಬರಬೇಕು. ಬಿಸಿಲು ಇರೋದ್ರಿಂದ ಮಕ್ಕಳಿಗೆ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಈ ನೆರಳಿನ ವ್ಯವಸ್ಥೆ ಉಪಯೋಗಿಸಬೇಕು. ಹಾಗೆ ಬಿಸಿಲನ್ನು ಅವಾಯ್ಡ್ ಮಾಡಬೇಕು. ನಮ್ಮ ಸರ್ಕಾರ ಸುತ್ತೋಲೆ ಹೊರಡಿಸಿರೋ ಪ್ರಕಾರ ಈ ಮಾರ್ಗಸೂಚಿ ಬಿಸಿಲನ್ನ ತಡೆಗೆ ಮಾರ್ಗಸೂಚಿ ಹೊರಡಿಸಿರ್ತಾರೆ. ಆ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು. ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ತಾರೆ.